ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪ್ರಣೀತಾ ಅಂತ ಹೇಳಿ ನೋಡಿ, ತೋರಣಗಟ್ಟಿ ಅಂತ ಹೇಳ್ಬಿಟ್ಟು ಆ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ತೂತು ಬಂದ್ಬಿಟ್ಟು ಇನ್ನೂ ಕಪ್ಪಾಗಿಲ್ಲ ಇವ್ರದ್ದು. ವಿಚಾರ ಏನಪ್ಪ ಅಂತಂದರೆ, ಒಂದು ಇಂಚು ಕೂಡ ತೂತು ಕೊಡೋದಕ್ಕೆ ಸಮೇತ ಅಳು ಬರುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಇವ್ರಿಗೆ ಏನೋ ಒಂಥರ ಹಿಂಜರಿಕೆ ಸ್ನೇಹಿತರೆ. ಓಕೆನಾ, ಇನ್ನು ನೆಕ್ಸ್ಟ್ ಏನಕ್ಕಪ್ಪ ಅಂತಂದರೆ, ಏನಾಗುತ್ತೋ ಏನೋ ಎಂಬುದು ಗೊತ್ತಾಗ್ತಿಲ್ಲ. ತಿಳಿದುಕೊಳ್ಳೋ ಒಂದು ಹಂಬಲ ದುಪ್ಪಟ್ಟಾಗ್ಬಿಟ್ಟಿದೆ. ಏನೇ ಆಗಲಿ ಅದನ್ನು ಸಮೇತ ಕೊಡ್ತೀನಿ ಅಂತಕ್ಕಂಥದ್ದು ಒಂದು ಗಟ್ಟಿ ಧೈರ್ಯವನ್ನು ಮಾಡಿದ್ದಾರೆ ಸ್ನೇಹಿತರೆ. ಪ್ರಣೀತಾ ಅವರು ಸ್ನೇಹಿತರೆ ಬೆಳೆದು ಬಂದಿದ್ದೆ ನಾಜೂಕಿನ ಒಂದು ಸ್ವಭಾವದಿಂದ ಸ್ನೇಹಿತರೆ. ಅವ್ರ ಮನೇಲಿ ತುಂಬಾ ಅವರಿಗೆ ಅಷ್ಟೊಂದು ಮುದ್ದಾಗಿ ಬೆಳೆಸಿದ್ರು. ಓಕೆ, ಇನ್ನು ಹವ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದೇ ಆದರೆ, ರಂಗೋಲಿ ಬಿಡುವುದು, ನೆಲ ಒರೆಸಿ ನೈಟಿಯಲ್ಲಿ ಗ್ಲಾಸ್ ಒರೆಸುವ ಒಂದು ಹವ್ಯಾಸವನ್ನು ಹೊಂದಿದ್ರು. ಬೇರೆ ವಿಷಯಕ್ಕೆ ಟೈಮೇ ಸಿಗಲಿಲ್ಲ ಇವರಿಗೆ ಅಂತಕ್ಕಂಥದ್ದು ಇದು ಮೊದಲನೇ ಹೇಳಿಕೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು ಮತ್ತೆ ಆ ಕಡೆ ಗಮನವೂ ಸಹ ಹೋಗೋದಿಲ್ಲ. ಮೂರನೇದು ಬಂದ್ಬಿಟ್ಟು ಕೈ ಹಾಕ್ಕೊಂಡು ಸಹ ಅಭ್ಯಾಸ ಇಲ್ಲ, ಮುಂಚೆಯಿಂದನೂ ದೇವರು ಪೂಜೆ ಆಧ್ಯಾತ್ಮಿಕ ಜೀವನ ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇದು ಮೂರನೇದು. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಈಗ ಚೂಲೆದ್ದಿದೆ ಆದರೆ ಮುಂದೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ಇದು ಹವ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂಥ ಈ 4 ಮಾತುಗಳನ್ನು ಇಲ್ಲಿ ನಾನು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬದುಕಿನ ಬಗ್ಗೆ ಅವರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಹೇಗೆ ಬದುಕನ್ನು ಸಾಗಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ, ನೋಡ್ಬೋದು. 24 ವರ್ಷಕ್ಕೆ ಮಂಚ ಹತ್ತಿ ಭಯದಿಂದ ತೂತು ಮುಚ್ಚಿ ಸುಮ್ಮನೆ ಆಗಿದ್ದೆ. ಅವತ್ತಿಂದ ಸಹವಾಸನೇ ಬೇಡ, ಡಿವೋರ್ಸ್ ಕೊಟ್ಟು ಒಂಟಿ ಬದುಕಲ್ಲಿ ಸುಖ ಇದೆ ಅಂತ ಹೇಳ್ಬಿಟ್ಟು ಯಾರ ತಂಟಿಗೂ ಹೋಗದೆ 12 ವರ್ಷ ಸ್ನೇಹಿತರೆ ಓಕೆನಾ ಲೈಫನ್ನು ಲೀಡ್ ಮಾಡಿದಳು ನಾನು, ಆಯಿತಾ ಅಂತ ಇಲ್ಲಿ 2ನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ, ಆಗಾಗ ಬೇಕು ಅನ್ನಿಸಿದಾಗ ಸರಿಯಾಗಿ ಇರೋದು ಜೋಳ ತಗೊಂಡು ಉಚ್ಕೊಳ್ತಿದ್ದೆ ಅಷ್ಟೇ, ಬೇರೆ ಏನು ಮಾಡ್ಕೋತಾ ಇರಲಿಲ್ಲ ಅಂತಕ್ಕಂಥದ್ದು ಅಭ್ಯಾಸ. ಇನ್ನು ನೋಡಿ, ಇಲ್ಲಿ ಒಂದು ಏನಾದ್ರು ನೀವು ನಿಮ್ಮ ಒಂದು ಲ್ಯಾಂಡ್ ಇದ್ದರೆ ಅಥವಾ ಫಾರ್ಮ್ ಇದೆ, ಈ ಒಂದು ಲ್ಯಾಂಡಲ್ಲಿ ಮೀನು ಸಾಕಣೆ ಮಾಡಬೇಕು ಅಂದರೆ ಫಿಶ್ ಫಾರ್ಮಿಂಗು ಡೆಪ್ತು 4 to 6 ಫೀಟು ನೀವು ಗುಂಡಿ ತೆಗೆಸ್ಬಿಟ್ಟು ನೀವು ಆಕ್ಸಿಜನ್ ಲೆವೆಲ್ಗೆ ಎಷ್ಟು ಸರಿಯಾಗಿ ಏನಿರುತ್ತೋ ಅದನ್ನು ತೆಗೆಸ್ಕೊಂಡು ಮಾಡ್ಬೋದು. ರೆಕ್ಟ್ಯಾಂಗ್ಯುಲರ್ ಪಾಂಡ್ಸ್ ಆರ್ ಈಸಿಯರ್ ಟು ಮ್ಯಾನೇಜ್ ಅಂತ ಹೇಳಿದ್ದಾರೆ. ಅಂದರೆ ರೆಕ್ಟ್ಯಾಂಗ್ಯುಲರ್ ಪಾಂಡ್ಸ್ ಏನೇ ಇದ್ರೂ ನೀವು ಈಸಿಯಾಗಿ ಆ ಥರ ಒಂದು ತೆಗೆಸಿದ್ರೆ ನೀವು ಲ್ಯಾಂಡಲ್ಲಿ ನೀವು ಮೀನು ಸಾಕೋಬೇಕು ಅಂದರೆ ತುಂಬ ಈಸಿ ಆಗುತ್ತೆ. ನೋಡಿ, ಅನುಕೂಲಕ್ಕೆ ತಕ್ಕಂತೆ ಮಾಡಿಸ್ಕೊಂಡಿರಿ. ಓಕೆ.